ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೇಲಿ ಒಚ್ಚಾವ್ಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಮೊದಲಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕಾಯಿ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ತಾಯಿದ್ದೀವಿ. ಕಾಯಿ ಹಾಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಏಲಕ್ಕಿ ಒಂದು 5 ಏಲಕ್ಕಿ, ಜಾಸ್ತಿ ಪುಡಿ ಇಲ್ಲ, ಸುಮ್ಮನೆ ಜಜ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದು ಗಸಗಸೆನ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ ರೆಡ್ ಆಗೋವರೆಗೂ. ಹಾಗೆ ಹುರ್ಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಬೆಲ್ಲ, ಆಮೇಲೆ ಕಾಯಿ ತುರಿ ಒಂದು ಫುಲ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಬೆಲ್ಲ ಮುಂದುಬಿಟ್ಟು ಎಲ್ಲನೂ ಗ್ರೈಂಡ್ರ್ ಮಾಡ್ಕೊತೀನಿ. ಈಗ ಗ್ರೈಂಡ್ರ್ ಆಗಿದೆ, ಫುಲ್ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಪಾತ್ರೆಗೆ ಹಾಕ್ಕೋತೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಚಮಚ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆದಷ್ಟು ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ಏನು ಒಂದು ಉಂಡೆ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೀಟಾಗಿ ಒಂದು ಕುದಿ ಬರೋವರೆಗೂ ಕಾಯಬೇಕದು. ಒಂದು ಸೌಟಲ್ಲಿ ಆಗಾಗ ಈ ಥರ ಕಲಿಸ್ತಾ ಇರಬೇಕು. ಯಾಕೆ ಅಂದರೆ ಬೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ತಳ ಹಿಡಿಬಾರ್ದು ಅಂದರೆ ಈ ಥರ ಸ್ವಲ್ಪ ಕಲಿಸ್ತಾನೆ ಇರಬೇಕು ಕುದಿ ಬರೋವರೆಗೂ. ಆಗಿದೆ, ಉಕ್ಕೋದಕ್ಕೆ ಬಿಡಬೇಡಿ, ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳಿ. ಉಕ್ಕಿದ್ರೆ ಇರೋ ಎಲ್ಲ ಸಾರಾಂಶ ಎಲ್ಲ ಆಚೆ ಬಂದುಬಿಡುತ್ತೆ, ಮತ್ತು ಕಾಯಲ್ಲಿ ಚೆನ್ನಾಗಿರೋದಿಲ್ಲ ಟೇಸ್ಟು. ಉಕ್ಕುವಾಗ ಸ್ವಲ್ಪ ಈ ಥರ ಮಾಡಿ ಚೆನ್ನಾಗಿ ಕುದಿಬೇಕು ಕಾಯಿ ಹಾಲು. ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಕಾಯಿ ಹಾಲು ಫುಲ್ ರೆಡಿಯಾಗಿದೆ, ಚೆನ್ನಾಗಿ ಹದವಾಗಿ ಕುದ್ದಿದೆ. ಈ ಥರ ಆಗಿದೆ. ಇದು ಬೆಲ್ಲ ಹಾಕಿದ್ದೀವಿ ನಾವು, ಸಕ್ಕರೆ ಹಾಕಿಲ್ಲ, ಹಾಗಾಗಿ ಈ ಕಲರ್ ಬಂದಿದೆ. ಸಕ್ಕರೆ ಹಾಕಿದ್ದಿದ್ರೆ ವೈಟ್ ಕಲರ್ ಬರುತ್ತೆ, ಬೆಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಬೆಲ್ಲ ಯಾವ ಕಲರ್ ಇರುತ್ತೋ ಆ ಕಲರು. ತುಂಬ ಚೆನ್ನಾಗಿದೆ. ನೆಕ್ಸ್ಟು ನಾವು ಹೊತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ ಒಂದು 2 ಚಮಚ ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀವಿ. ಈಗ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀವಿ. ಈಗ ಸ್ವಲ್ಪನೇ ಕುದೀತಾ ಇದೆ, ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ರಾಗಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಈ ರಾಗಿ ಹಿಟ್ಟನ್ನ ನಾವು ಇನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಜರಡಿ ಹಿಡಿದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀವಿ. ಫುಲ್ ನಾವೇನು ರಾಗಿ ಮಿಲ್ ಮಾಡಿಸಿರ್ತೀವೋ ಅದನ್ನು ನಾವು ಮೊದಲೇ ಜರಡಿ ಹಿಡ್ದಿದ್ದೀವಿ. ಅದರಲ್ಲಿ ಮತ್ತೆ ತೆಳುವಾದ ಬಟ್ಟೆಯಲ್ಲಿ ತುಂಬ ಸಣ್ಣದಾಗಿ ಜರಡಿ ಮಾಡ್ಕೊಂಡಿದ್ದೀವಿ. ರಾಗಿ ಹಿಟ್ಟನ್ನ ಇವತ್ತು ನಾವು ಬಳಸ್ತಾ ಇರೋದು. ಈಗ ರಾಗಿ ಹಿಟ್ಟನ್ನ ಸ್ವಲ್ಪನೇ ತಗೊಂಡು ಹಾಕ್ಕೋತಾ ಇದ್ದೀವಿ. 2 ಬಟ್ಲು ಹಾಕಿದ್ದಿದೆ, 3 ಒಂದು ಅರ್ಧ ಬಟ್ಲಷ್ಟು 3 ಬಟ್ಲು ಹಾಕಿದ್ದೀವಿ. ಸೇಮ್ ಮುದ್ದೆ ಹೇಗೆ ಮಾಡ್ತಾರೋ ಹಾಗೆ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಹದವಾಗಿ ಬರಬೇಕು ಅಂದರೆ ಯಾವ ರೀತಿ ಬೇಕೋ ನೀವು ಇಟ್ಟಿರೋ ನೀರಿಗೆ ಅಷ್ಟು ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಆಗಾಗ ಕೈ ಆಡಿಸ್ತಾ ಇರಬೇಕು. ಆಗ ಗಂಟು ಕಟ್ಟೋದಿಲ್ಲ, ಸ್ವಲ್ಪ ನೀಟಾಗಿ ನಾದ್ಕೊಳ್ಳೋ ಹಾಗೆ ಚೆನ್ನಾಗಿ ಬರುತ್ತೆ ಮುದ್ದೆ. ನಿಮಗೆ ಈಗೇನಾದರೂ ಸ್ವಲ್ಪ ತುಂಬ ಮೆತ್ತಗಿದೆ, ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂತಂದರೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು.
ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಥರ ತಿರುಗ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ. ಈ ರೀತಿಯಾಗಿ ನೀಟಾಗಿ ತೊಳಸ್ಕೋಬೇಕು ಮುದ್ದೆನ. ಈಗ ನೋಡಿ ಒಂಚೂರು ಗಂಟಿಲ್ದಂಗೆ ಮುದ್ದೆ ಬೇಯ್ತಾ ಇದೆ. ಮುದ್ದೆ ಆದ ನಂತರ ಈಗ ಈ ರೀತಿಯಾಗಿ ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಶಾವಿಗೆ ಹೊತ್ತೋದು ಹೇಗೆ ಅಂತ ನೋಡೋಣ. ಈ ರೀತಿ ಇರೋವಂಥದ್ದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ಎಣ್ಣೆ ಎಲ್ಲ ನಾನು ನೀಟಾಗಿ ಸವರ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಹೇಗೆ ಶಾವಿಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಥರ ಎಣ್ಣೆ ಸವರ್ಕೋಬೇಕು. ನೀಟಾಗಿ ಎಣ್ಣೆ ಸವರ್ಕೊಂಡು ಮುದ್ದೆ ತಗೊಂಡು ಮುದ್ದೆನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ನಾವು ಹಾಕ್ಕೋಬೇಕು. ಈ ಥರ ಆ್ಯಕ್ಚುಲಿ ನಾನು ಚಕ್ಲಿ ಹೊರಡ್ಲಿ ಇದೆಯಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ. ಅದರಲ್ಲೇ ಚೆನ್ನಾಗಿ ಬರ್ತಾಯಿದೆ. ಇದನ್ನು ತಿರ್ಗಿಸ್ಕೊ ಫಸ್ಟು ಹಂಗೆ. ಈ ರೀತಿ ಟೈಟ್ ಮಾಡಿಕೊಂಡು ಈಗ ಶಾವಿಗೆ ಒತ್ತು ಶಾವಿಗೆ ರೆಡಿ ಇದೆ ನೋಡಿ ಫ್ರೆಂಡ್ಸ್. ಬಟ್ಲನ್ನು ಮಾಡಿಟ್ಟಿದ್ದೀವಿ. ಕೇಳ್ಕೊಂಡ ಬಂದ ಒತ್ತು ಶಾವಿಗೆ ರೆಡಿ ಆಗಿದೆ. ಆಹಾ, ಒತ್ತು ಶಾವಿಗೆ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೇಲಿ ಒತ್ತು ಶಾವಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಮೊದಲಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕಾಯಿ ಹಾಲು ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ತಾಯಿದ್ದೀವಿ. ಕಾಯಿ ಹಾಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಏಲಕ್ಕಿ ಒಂದು 5 ಏಲಕ್ಕಿ, ಜಾಸ್ತಿ ಪುಡಿ ಇಲ್ಲ, ಸುಮ್ಮನೆ ಜಜ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದು ಗಸಗಸೆನ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ ರೆಡ್ ಆಗೋವರೆಗೂ. ಹಾಗೆ ಹುರ್ಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲ, ಆಮೇಲೆ ಕಾಯಿ ತುರಿ ಒಂದು ಫುಲ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಬೆಲ್ಲ ಮುಂದುಬಿಟ್ಟು ಎಲ್ಲನೂ ಗ್ರೈಂಡ್ರ್ ಮಾಡ್ಕೊತೀನಿ. ಈಗ ಗ್ರೈಂಡ್ರ್ ಆಗಿದೆ, ಫುಲ್ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಪಾತ್ರೆಗೆ ಹಾಕ್ಕೋತೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಚಮಚ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆದಷ್ಟು ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ಏನು ಒಂದು ಉಂಡೆ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೀಟಾಗಿ ಒಂದು ಕುದಿ ಬರೋವರೆಗೂ ಕಾಯಬೇಕದು. ಒಂದು ಸೌಟಲ್ಲಿ ಆಗಾಗ ಈ ಥರ ಕಲಿಸ್ತಾ ಇರಬೇಕು. ಏಕೆ ಅಂದರೆ ಬೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ತಳ ಹಿಡಿಬಾರ್ದು ಅಂದರೆ ಈ ಥರ ಸ್ವಲ್ಪ ಕಲಿಸ್ತಾನೆ ಇರಬೇಕು ಕುದಿ ಬರೋವರೆಗೂ. ಆಗಿದೆ, ಉಕ್ಕೋದಕ್ಕೆ ಬಿಡಬೇಡಿ. ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳಿ. ಉಕ್ಕಿದ್ರೆ ಇರೋ ಎಲ್ಲ ಸಾರಾಂಶ ಎಲ್ಲ ಆಚೆ ಬಂದುಬಿಡುತ್ತೆ, ಮತ್ತು ಕಾಯಲ್ಲಿ ಚೆನ್ನಾಗಿರೋದಿಲ್ಲ ಟೇಸ್ಟು. ಉಕ್ಕುವಾಗ ಸ್ವಲ್ಪ ಈ ಥರ ಕಟ್ ಮಾಡಿ
ಚೆನ್ನಾಗಿ ಕುದಿಬೇಕು ಕಾಯಿ ಹಾಲು. ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಕಾಯಿ ಹಾಲು ಫುಲ್ ರೆಡಿಯಾಗಿದೆ, ಚೆನ್ನಾಗಿ ಹದವಾಗಿ ಕುದ್ದಿದೆ. ಈ ಥರ ಆಗಿದೆ. ಇದು ಬೆಲ್ಲ ಹಾಕಿದ್ದೀವಿ, ನಾವು ಸಕ್ಕರೆ ಹಾಕಿಲ್ಲ, ಹಾಗಾಗಿ ಈ ಕಲರ್ ಬಂದಿದೆ. ಸಕ್ಕರೆ ಹಾಕಿದ್ದಿದ್ರೆ ವೈಟ್ ಕಲರ್ ಬರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಬೆಲ್ಲ ಯಾವ ಕಲರ್ ಇರುತ್ತೋ ಆ ಕಲರು. ತುಂಬ ಚೆನ್ನಾಗಿದೆ. ನೆಕ್ಸ್ಟು ನಾವು ಏನು ಹೊತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ ಒಂದು 2 ಚಮಚ ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀವಿ. ಈಗ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀವಿ. ಈಗ ಸ್ವಲ್ಪ ಸ್ವಲ್ಪನೇ ಕುದೀತಾ ಇದೆ, ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ರಾಗಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಈ ರಾಗಿ ಹಿಟ್ಟನ್ನ ನಾವು ಇನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಜರಡಿ ಹಿಡಿದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀವಿ. ಫುಲ್ ನಾವೇನು ರಾಗಿ ಮಿಲ್ ಮಾಡಿಸಿರ್ತೀವೋ ಅದನ್ನು ನಾವು ಮೊದಲೇ ಜರಡಿ ಹಿಡ್ದಿದ್ದೀವಿ. ಅದರಲ್ಲಿ ಮತ್ತೆ ತೆಳುವಾದ ಬಟ್ಟೆಯಲ್ಲಿ ತುಂಬ ಸಣ್ಣದಾಗಿ ಜರಡಿ ಮಾಡ್ಕೊಂಡಿದ್ದೀವಿ. ರಾಗಿ ಹಿಟ್ಟನ್ನ ಇವತ್ತು ನಾವು ಬಳಸ್ತಾ ಇರೋದು. ಈಗ ರಾಗಿ ಹಿಟ್ಟನ್ನ ಸ್ವಲ್ಪನೇ ತಗೊಂಡು ಹಾಕ್ಕೋತಾ ಇದ್ದೀವಿ. 2 ಬಟ್ಲು ಹಾಕಿದ್ದಿದೆ. 3 ಒಂದು ಅರ್ಧ ಬಟ್ಲಷ್ಟು 3 ಬಟ್ಲು ಹಾಕಿದ್ದೀವಿ. ಸೇಮ್ ಮುದ್ದೆ ಹೇಗೆ ಮಾಡ್ತಾರೋ ಹಾಗೆ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಹದವಾಗಿ ಬರಬೇಕು ಅಂದರೆ ಯಾವ ರೀತಿ ಬೇಕೋ ನೀವು ಇಟ್ಟಿರೋ ನೀರಿಗೆ ಅಷ್ಟು ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಆಗಾಗ ಕೈ ಆಡಿಸ್ತಾ ಇರಬೇಕು. ಆಗ ಗಂಟು ಕಟ್ಟೋದಿಲ್ಲ, ಸ್ವಲ್ಪ ನೀಟಾಗಿ ನಾದ್ಕೊಳ್ಳೋ ಹಾಗೆ ಚೆನ್ನಾಗಿ ಬರುತ್ತೆ ಮುದ್ದೆ. ನಿಮಗೆ ಈಗೇನಾದರೂ ಸ್ವಲ್ಪ ತುಂಬ ಮೆತ್ತಗಿದೆ, ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂತಂದರೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಥರ ತಿರುಗ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ. ಈ ರೀತಿಯಾಗಿ ನೀಟಾಗಿ ತೊಳಸ್ಕೋಬೇಕು ಮುದ್ದೆನ. ಈಗ ನೋಡಿ ಒಂಚೂರು ಗಂಟಿಲ್ದಂಗೆ ಮುದ್ದೆ ಬೇಯ್ತಾ ಇದೆ. ಮುದ್ದೆ ಆದ ನಂತರ ಈಗ ಈ ರೀತಿಯಾಗಿ ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಶಾವಿಗೆ ಹೊತ್ತೋದು ಹೇಗೆ ಅಂತ ನೋಡೋಣ. ಈ ರೀತಿ ಇರೋವಂಥದ್ದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ಎಣ್ಣೆ ಎಲ್ಲ ನಾನು ನೀಟಾಗಿ ಸವರ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಹೇಗೆ ಶಾವಿಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಥರ ಎಣ್ಣೆ ಸವರ್ಕೋಬೇಕು. ನೀಟಾಗಿ ಎಣ್ಣೆ ಸವರ್ಕೊಂಡು ಮುದ್ದೆ ತಗೊಂಡು ಮುದ್ದೆನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ನಾವು ಹಾಕ್ಕೋಬೇಕು. ಈ ಥರ ಆ್ಯಕ್ಚುಲಿ ನಾನು ಚಕ್ಲಿ ಒರಳು ಇದೆಯಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ, ಅದರಲ್ಲೇ ಚೆನ್ನಾಗಿ ಬರ್ತಾಯಿದೆ. ಇದನ್ನು ತಿರುಗಿಸ್ಕೊ ಫಸ್ಟು ಹಂಗೆ. ಈ ರೀತಿ ಟೈಟ್ ಮಾಡಿಕೊಂಡು
ಈಗ ಶಾವಿಗೆ ಒತ್ತು ಶಾವಿಗೆ ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಬಟ್ಲೆಲ್ಲ ಮಾಡಿಟ್ಟಿದ್ದೀವಿ. ಒತ್ತ ಕೇಳ್ಕೊಂಡ ಬಂದ ಹೆಂಗನು ಒತ್ತು ಶಾವಿಗೆ ರೆಡಿ ಆಗಿದೆ. ಆಹಾ, ಒತ್ತು ಶಾವಿಗೆ ರೆಡಿ ಆಗಿದೆ ನಮ್ಮ ಮನೇಲಿ.